ಹಲೋ ವೆಲ್ಕಮ್ ಟು ಫಿಟ್ ವಿತ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಇವತ್ತಿನ ವೆಯ್ಟ್ 78.4, ಸ್ಟಾರ್ಟೆಡ್ ವೆಯ್ಟ್ 80.3, ಆಲ್ಮೋಸ್ಟ್ 2 kg ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ವಾಕ್ ಹೊರಡ್ತೀನಿ. ಆ್ಯಕ್ಚುಲಿ ಇವತ್ತು ಮಳೆ ಬರೋಂಗಿತ್ತು, ಆದರೂ ಪರವಾಗಿಲ್ಲ ಅಂತ ಹೊರಟ್ವಿ. ನೋಡಿ ಎಷ್ಟು ಥಂಡಿ ಇದೆ ಅಂದರೆ ಅಷ್ಟೂ ಥಂಡಿ ಇದೆ ಇವತ್ತಂತೂ. ನಮ್ಮ ಕಡೆ ಬಿಸಿಲೇ ಬರಲ್ಲ ಅನಿಸ್ಬಿಟ್ಟಿದೆ. ಏನು ಮಾಡೋದು, ಬಟ್ಟೆಗಳೆಲ್ಲ ಮನೆ ಒಳಗಡೆ ಒಣಗಿಸೋದು. ದಾರಿಯಲ್ಲಿ ಇವತ್ತು ಬೇರೆ ರೋಡ್ ಹೋಗಿದ್ವಿ. ನೋಡಿ ನೇರಳೆ ಹಣ್ಣು ಎಷ್ಟು ಚೆನ್ನಾಗಿ ಬಿದ್ದಿದೆ, ರೋಡಲ್ಲಿ ಎಲ್ಲ ಹೋಗಿದೆ. ಮರದಲ್ಲಿದೆ ಬಟ್ ಕಿತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮರ ಮಾತ್ರ ತೋರಿಸ್ತಾ ಇದ್ದೀನಿ. ಸಖತ್ ಹಣ್ಣಿದೆ ಮಾತ್ರ. ನಂಗೆ ಸಖತ್ ಇಷ್ಟ ಈ ಹಣ್ಣು. ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಸೀಸನಲ್ ಫ್ರೂಟ್ಸ್ ಯಾವುದೇ ಬಂದರೂ ಸಖತ್ ಇಷ್ಟ ಆಗುತ್ತೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಏನು ಮಾಡೋದು, ಬಟ್ ಎಲ್ಲೂ ನಿಲ್ಲಂಗಿಲ್ಲ, ಮನೆಗೆ ಬರಬೇಕು. ಹಾಗಾಗಿ ಬೇಗ 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 ಮನೆಗೆ ಬಂದಾಯಿತು. ಮನೆಗೆ ಬಂದೆ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಚಟ್ನಿ. ಅದು ಬಂದು ಕಾಯಿ ಚಟ್ನಿ ಅಲ್ಲ, ಖಾರ ಚಟ್ನಿ. ನಮ್ಮ ಕಡೆ ಸ್ಪೆಷಲ್. ನಾನು ರೊಟ್ಟಿಗೆ ಬೇಕು ಅಂತಲೇ ನಮ್ಮ ಅತ್ತೆ ಹತ್ರ ರೆಸಿಪಿ ಕೇಳ್ಕೊಂಡು ಮಾಡಿಕೊಂಡೆ. ಸಕ್ಕತ್ತಾಗಿ ಬಂದಿತ್ತು ಮಾತ್ರ. ಹಾಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ವೆಯ್ಟ್ ಯಾವಾಗ ಚೆಕ್ ಮಾಡಬೇಕು ಅಂತ. ವೀಕ್ಲಿ ಒನ್ಸ್ ಚೆಕ್ ಮಾಡಿ ಸಾಕು, ಡೈಲಿ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ತುಂಬ ಜನ ಏನು ತಪ್ಪು ಮಾಡ್ತಾ ಇದ್ದೀರಾ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡೋದು, ಒಂದು ಲೋಟ ನೀರು ಕುಡಿದ್ಬಿಟ್ಟು ವೆಯ್ಟ್ ಚೆಕ್ ಮಾಡೋದು. ಇಲ್ಲ ಅಂತಂದರೆ ತಿಂಡಿ ಆದಮೇಲೆ, ಊಟ ಆದಮೇಲೆ, ಈವ್ನಿಂಗ್ ಟೈಮು, ಇಲ್ಲ ರಾತ್ರಿ ಮಲಗೋಕ್ಕೆ ಮುಂಚೆ ಈ ಥರ ವೆಯ್ಟ್ ಚೆಕ್ ಮಾಡಿಬಿಟ್ಟು ಹೇಳ್ತೀರಾ. ನನ್ನ ಬೆಳಿಗ್ಗೆನೂ ಒಂದಿರುತ್ತೆ, ರಾತ್ರಿನೇ ಒಂದಿರುತ್ತೆ. ಬೆಳಗ್ಗೆ ಎದ್ದು ಎಂಟಿ ಸ್ಟಮಕಲ್ಲಿ ನೀರು ಕುಡಿದೇ ನಿಮ್ಮ ನಿತ್ಯಕರ್ಮ ಮುಗಿಸಿ ಚೆಕ್ ಮಾಡೋ ವೆಯ್ಟು ಆ್ಯಕ್ಚುಯಲ್ ವೆಯ್ಟು. ನೀರೆಲ್ಲ ಕುಡಿದು ಊಟ ತಿಂಡಿ ಎಲ್ಲ ತಿಂದಮೇಲೆ ಆ ಊಟ ತಿಂಡಿ ವಾಟರ್ ಎಲ್ಲ ನಿಮ್ಮ ಬಾಡಿ ಸ್ಟೋರೇಜ್ ಆಗಿರುತ್ತೆ. ಸೊ ಆ ವೆಯ್ಟ್ ಬಂದು ಕ್ಯಾಲ್ಕುಲೇಟ್ ಆಗಿರುತ್ತೆ. ಸೊ ಬೆಳಗ್ಗೆ 78 ತೋರಿಸು ಅಂದರೆ ಈವ್ನಿಂಗ್ 80 ತೋರಿಸುತ್ತೆ. ಅಫ್ಕೋರ್ಸ್ ನಿಮ್ಮ ಫುಡ್ಡು, ವಾಟರ್ ವೆಯ್ಟ್ ಎಲ್ಲ ತೋರಿಸುತ್ತೆ. ನೀವು ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಚೆಕ್ ಮಾಡಿಬಿಟ್ಟು ಮತ್ತೆ ವೇಯಿಂಗ್ ಸ್ಕೇಲ್ ಮೇಲೆ ನಿಲ್ಲಕ್ಕೆ ಹೋಗಬೇಡಿ. ಇದೊಂದು ಅಭ್ಯಾಸ ಬಿಡಿ. ಯಾಕೆ ಅಂತಂದರೆ ಬೆಳಗ್ಗೆನೇ ಒಂದು ವೆಯ್ಟ್ ತೋರಿಸುತ್ತೆ, ರಾತ್ರಿನೇ ಒಂದು ವೆಯ್ಟ್ ತೋರಿಸುತ್ತೆ. ಇದು ನಾನು ಜರ್ನಿಯಲ್ಲಿದ್ದೀನಿ, ನಿಜ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ ಅಂತ ಥಿಂಕ್ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಮಾತ್ರ ವೆಯ್ಟ್ ಚೆಕ್ ಮಾಡಿ. ಸೊ ಇವಾಗಂತೂ ಥಂಡಿ ಇರೋದರಿಂದ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಬಿಸಿಲಿದಾಗ ಮಾತ್ರ ತಣ್ಣೀರು ಕುಡಿತೀನಿ. ಥಂಡಿಯಲ್ಲಿ 3 ಲೀಟರ್ಸ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ತಣ್ಣೀರನ್ನು. ಸೊ ಆ್ಯಸ್ ಯೂಶ್ವಲ್ ಪಪ್ಪಾಯ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಕೇಳ್ತಾ ಇದ್ರಿ ಪಪ್ಪಾಯ ಸ್ಮೂತಿ ಸಿಪ್ಪೆ ಹಾಕೊಂಡು ಇದು ಮಾಡ್ತೀರಾ ಅಥವಾ ಎಲ್ಲಿ ಸಿಗುತ್ತೆ ಅಂತ. ನಾನು ಡೈಲಿ ಒಂದು 3 to 4 ಹಣ್ಣನ್ನ ಹೋದಾಗ ತಂದು ಸ್ಟೋರೇಜ್ ಮಾಡ್ಕೊಂಡ್ಬಿಡ್ತೀನಿ. ಡೈಲಿ ಅದು ತೊಗೊಳ್ತೀನಿ. ಮಾವಿನ ಹಣ್ಣು ಕೂಡ ಇದೆ. ನಾಳೆ ಮಾವಿನ ಹಣ್ಣು ಸ್ಮೂತಿ ಮಾಡ್ತೀನಿ. ನಾನು ನಟ್ಸ್ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಆದಷ್ಟು ನೀವು ತೊಗೊಳೋದಿದ್ರೆ ಕಡಿಮೆ ತೊಗೊಳ್ಳಿ. ಯಾಕೆ ಅಂತಂದರೆ ನನಗೆ ನಟ್ಸು ಸ್ವಲ್ಪ ಮೋರ್ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಯಾರಾದರೂ ಡಯೆಟಲ್ಲಿತ್ತು ಅಂತಂದರೆ, ನನ್ನ ನೋಡಿ ವೆಯ್ಟ್ ಲಾಸ್ ಜರ್ನಿಲಿತ್ತು ಅಂತಂದರೆ ನಾನು ತೊಗೊಂಡಷ್ಟು ತೊಗೊಳಕ್ಕೆ ಹೋಗಬೇಡಿ. ನಾನು ಆಲ್ಮೋಸ್ಟ್ 50 ಗ್ರಾಮ್ ಮೇಲೆ ನಾನು ನಟ್ಸ್ ತೊಗೊಳ್ತಾ ಇದ್ದೀನಿ. ನನ್ನ ಕ್ಲೈಂಟ್ಸಿಗೆ ನಾನು ಅಷ್ಟು ಕೊಡೋದೇ ಇಲ್ಲ. ಎಂಡ್ ಆಫ್ ದ ಡೇ ನೀವು ನನ್ನ ಬ್ಲೇಮ್ ಮಾಡೋಂಗಿಲ್ಲ ಅಲ್ಲ, ನಿಮ್ಮ ವೀಡಿಯೋ ಫಾಲೋ ಮಾಡಿದೆ ನಾನು ವೆಯ್ಟ್ ಲಾಸ್ ಆಗಿಲ್ಲ ಅಂತ. ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದೆ, ಹೊಟ್ಟೆ ತುಂಬ್ದಂಗಿತ್ತು. ತಣ್ಣೀರೋದ್ರಿಂದ ಬೇಗ ಹಶ್ವಾಗಲ್ಲ. ಸೊ ಈ ಥರ ಆಪ್ಷನ್ಸು ಇರುತ್ತೆ, ಸ್ಕಿಪ್ ಮಾಡೋಂಥ ಆಪ್ಷನ್ಸು. ಥಂಡಿ ಆಗಿರೋದ್ರಿಂದ ಜೋಳ ಹುರ್ಕೊಂಡು ತಿನ್ನೋಣ ಅಂತ ಜೋಳ ನೀಟಾಗಿ ಹುರ್ಕೊಂಡು ತಿಂತಾಯಿದ್ದೆ. ಆಗಿತ್ತು. ಸೊ ಜೋಳನ ತೊಗೊಳ್ಬಹುದು ಡಯೆಟಲ್ಲಿ. ಅದನ್ನು ಬಿಟ್ಟು ತಿಂದರೆ ದಪ್ಪ ಹೋಗ್ಬಿಡ್ತಾರೆ, ಎಲ್ಲ ಮೈತಷ್ಟೇ. ಆರಾಮಾಗಿ ನಿಮ್ಮ ಫುಡ್ನ ಎಂಜಾಯ್ ಮಾಡಿ. ಹಾಗೆ ಯಾರೇ ಏನೇ ಹೇಳಿದ್ರು ಅದು ವೆಯ್ಟ್ ಲಾಸಿಗೆ ಸೆಟ್ ಆಗೋಲ್ಲ, ಇದು ವೆಯ್ಟ್ ಲಾಸಿಗೆ ಸೆಟ್ ಆಗೋಲ್ಲ. ಗೂಗಲ್ ಇದೆ, ಗೂಗಲ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ವೆಯ್ಟ್ ಲಾಸಿಗೆ ಎಲ್ಪ್ ಆಗುತ್ತಾ ಆಗಲ್ವಾ ಅಂತ. ಸೊ ನೈಟ್ ಅಂತೂ ನಾನು ಊಟ ತಿನ್ನಲೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನನ್ನ ಫೇವ್ರೇಟ್ ಹಲಸಿನ ಹಣ್ಣು. ಹಲಸಿನ ಹಣ್ಣು ತಿಂದ್ಕೊಂಡೇ ನಾನು ನೈಟ್ ಊಟ ಮುಗಿಸ್ಬಿಟ್ಟೆ. ಅದು ತಿಂದೆ ಆಲ್ಮೋಸ್ಟ್ ಒಂದು 10ರಿಂದ 15 ಹಣ್ಣು ತಿಂದಿದ್ದೀನಿ ನೈಟು. ಕ್ಲೈಂಟ್ ಜೊತೆ ಮಾತಾಡ್ಕೊಂಡು ಹಣ್ಣು ತಿಂತಾಯಿದ್ದೆ. ಅವ್ರಿಗೆ ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಅವರು UK ಯಲ್ಲಿರೋದು. ಅವ್ರಿಗೆ ರೇಗಿಸ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು ನಿಮಗಿಲ್ಲ ಅಂತ. ಅವ್ರಿಗೂ ಫೇವ್ರೇಟ್ ಹಣ್ಣು. ಸೊ ಫೇವ್ರೇಟ್ ಹಣ್ಣು ತಿನ್ಕೊಳ್ಳಿ, ವೆಯ್ಟ್ ಲಾಸ್ ಆಗಿ. ಥ್ಯಾಂಕ್ ಯು.